ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಪಪ್ಪು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ 2 ಟೀ ಸ್ಪೂನ್ ಆಯಿಲ್ ಹಾಕಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಖಾರಕ್ಕೆ ತಕ್ಕಾಗಿ ಮೆಣಸಿನ್ಕಾಯಿ, 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಸಾಂಬಾರು ಈರುಳ್ಳಿ ಸ್ವಲ್ಪ, ಟೊಮೆಟೊ 2 ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ. ಅರ್ಧ ಗಂಟೆ ಮುಂಚೆನೇ ನೆನೆಸಿರೋಂಥ ಹೆಸರು ಬೇಳೆನ ಸೇರಿಸಿ 1 ರೌಂಡ್ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಸ್ಪೂನಷ್ಟು ಬೆಲ್ಲದ ಪುಡಿ ಕೂಡ ಸೇರಿಸಿದ್ದೀನಿ. ಆಪ್ಷನಲ್ಲು ಬೆಲ್ಲದ ಪುಡಿ ಮತ್ತು ಒಂದು ಸಣ್ಣ ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣು ನೆನೆಸಿ ರಸ ತೆಗೆದು ಹಾಕಿದ್ದೀನಿ. ನುಗ್ಗೆ ಸೊಪ್ಪು 2 ಕಟ್ಟು ಕ್ಲೀನಾಗಿ ಆಯ್ದು ಅದನ್ನು ತೊಳೆದು 2 ರಿಂದ 3 ಸತಿ ತೊಳಿಬೇಕು. ಮಣ್ಣುಗಳಿರುತ್ತೆ, ನೋಡ್ಕೊಳ್ತಾ ಹಾಕ್ಕೊಳ್ಳಿ. ನೋಡಿ, ಇದರ ಬಿಡಿಸಿ ಎಲೆಯಾಗಿ ಹಾಕಬೇಕು. ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬೇಳೆ ಜೊತೆ ಹೊಂದ್ಕೊಂಡು ಬೇಯುತ್ತೆ. ಸೊ ಅದೊಂದು ಮೇಯ್ನಾಗಿ ಕುಕ್ಕರಲ್ಲಿ ಮಾಡೋ ಉದ್ದೇಶ ಅಷ್ಟೇ. ಹೊರಗಡೆನೂ ಕೂಡ ಮಾಡ್ಕೋಬೋದು. ಹೊರಗಡೆ ಮಾಡಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ. ಅದು ಸೊಪ್ಪು ಮುಳುಗಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ರಿಂದ 5 ವಿಷಲ್ ಬರೆಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಬೆಂದಿರುತ್ತೆ. 4-5 ವಿಷಲ್ ಬಂದಮೇಲೆ ಅದು ಚಪಾತಿ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.